ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು, ಅವನ್ ಇನ್ನ ಬಿಚ್ಚಿನಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಏನ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ. ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ. ಒಬ್ಬ ಪಾರ್ಟಿ ಅಧ್ಯಕ್ಷ ನನ್ ಗಂಡ್ಸು ಅಂತ ಯಾರು ಹೇಳಿದ್ದು? ಅವನ್ದು ಇನ್ನ ಬಿಚ್ಚಿನಿ. ಏನ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ. ಅಯ್ಯ, ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಸುಮ್ಮನೆ ನಮಗ್ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ಆ ಭಾಷೆ ಬಳಸಿ ನಾನು ಪ್ರಶ್ನೆ ಕೇಳಲಾರೆ ಸರ್, ಆ ಭಾಷೆ ಬಳಸಿ. ಬಟ್ ಉದ್ದೇಶ ನಿಮಗೆ ಗೊತ್ತಾಯ್ತು ಅಂದ್ರೆ, ಕಾಂಗ್ರೆಸ್ ನೀವು ಆಚೆ ಹಾಕಿದ್ರೆ ಭ್ರಷ್ಟಾಚಾರ ಹಗರಣಗಳನ್ನ ನಮ್ಮ ಹತ್ರನೂ ಪಟ್ಟಿ ಇದೆ, ನಾವು ನಿಮ್ದೆಲ್ಲ ಆಚೆ ಇಡ್ತೀವಿ ಅಂತ ಎಲ್ಲಾ ತರ ಬಿಚ್ಚಿ ಹೇಳ್ಬಿಡ್ತೀನಿ. ನನ್ನ ವಿಚಾರ ಬಂದ್ರೆ ಎಲ್ಲಾ ಬಿಚ್ಚಿ ಹೇಳ್ಬಿಡ್ತೀನಿ. ನಾನು ಕಾಂಗ್ರೆಸ್ ಸಂಸ್ಕೃತಿ ಇದು, ಕಾಂಗ್ರೆಸ್ ಮನಸ್ಥಿತಿ. ನಿಮಗ್ ಭಯ ಇಲ್ವಾ? ನಿಮಗ್ ಭಯ ಇಲ್ವಾ ಅಂತ? ಭಯ ಏನು ನೋಡಿ, ರಾಜ್ಯ ಸಿದ್ದರಾಮಯ್ಯ 21 ಹಗರಣಗಳ ಪಟ್ಟಿ ಕೊಟ್ರು, ಅಡ್ವರ್ಟೈಸ್ಮೆಂಟ್ ಕೊಟ್ರು ಪೇಪರ್ಗಳಲ್ಲಿ. ಅಯ್ಯೋ, ನಿನ್ನ ಹತ್ರ ಯಾರು ತಲೆ ಚಚ್ಕೋತಾರೆ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.